ಅಂಟಿಕೊಂಡವಳು ಕಡೆಯವರೆಗೆ, ಇಟ್ಕೊಂಡವಳಿಂದ ಜೈಲಿಗೆ. ಇವಳು ಕಾಂತ, ಇವಳು ಪವಿತ್ರ. ಬಾಬಾರೋ ರಸಿಕ. ದುರಾಭಿಮಾನ, ದುರಾಸೆ, ದುರಹಂಕಾರ, ದರ್ಪ, ಮದ ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದರ್ಶನ್ ಸಾಕ್ಷಿ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೈಪರ್ ಕೆಡೆಟ್. ಈ ನ್ಯೂಸ್ ಚಾನೆಲ್ಗಳನ್ನ, ಸೋಷಿಯಲ್ ಮೀಡಿಯಾನೆಲ್ಲ ನೋಡ್ತಾ ಇದ್ರೆ ನನಗನ್ಸಿರೋ ಒಂದು ಪ್ರಶ್ನೆ, ನಮ್ ಯೂತ್ ಎಲ್ಲ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದೀವಿ, ಏನ್ ಆಲೋಚನೆ ಮಾಡ್ತಾ ಇದೀವಿ ಅನ್ನೋದನ್ನ. ಸ್ಪೆಷಲ್ ಆಗಿ ಈಗ ನಟ ದರ್ಶನ್ ಅವರ ಒಂದು ಗಲಾಟೆ ಆಗ್ತಾ ಇದೆ, ಅದ್ರ ವಿಷಯ ಬಗ್ಗೆ ಮಾತಾಡೋಣ. ನಮ್ ಸಿನಿ ಇಂಡಸ್ಟ್ರಿನ ನಾವು ಒಂಚೂರು ಹಿಂದ್ಗಡೆ ಹೋಗ್ಬಿಟ್ಟು ನೋಡಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಯೊಂದು ಮನೆ ಮಾತಾಗಿದ್ರು. ಅವರು ಪ್ರತಿಯೊಂದು ಮನೆ, ಅವರು ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ ಅವ್ರನ್ನ ಅಪ್ಪಾಜಿ ಅಂತ ಮನಸ್ಸಿಂದ ಕರಿತಾ ಇದ್ರು. ವಿಷ್ಣುವರ್ಧನ್ ಅವರು, ವಿಷ್ಣು ದಾದಾನ ಎಲ್ಲರೂ ದಾದಾ ದಾದಾ ಅಂತ ಪ್ರತಿಯೊಬ್ರು ಕರಿತಾ ಇದ್ರು. ಅಂಬರೀಷ್ ಅವ್ರನ್ನ ಅಷ್ಟೇ ಅಣ್ಣ ಅಣ್ಣ ಅಂತ ಪ್ರತಿಯೊಬ್ರು ಮನೆ ಮಗ ತರ ಅವ್ರನ್ನೆಲ್ಲ ನೋಡ್ತಾ ಇದ್ರು, ಅಣ್ಣ ಅಣ್ಣ ಅಂತ. ಈ ತರ ಇನ್ನ ತುಂಬಾ ನಟರು ನಟಿಯರು ಇದ್ದಾರೆ. ಅನಂತ್ ನಾಗ್ ಅವ್ರು ಇರ್ಬೋದು, ಸರೋಜಾ ದೇವಿ ಅವ್ರು ಇರ್ಬೋದು, ಚಿಂದೋಡಿ ಲೀಲಾ ಅವ್ರು ಇರ್ಬೋದು, ಎಂತ ಹೆಸರು ಮಾಡಿದ್ದಾರೆ. ಅರ್ಗನೆ ಚಿನ್ನ ಚಿನ್ನಾನೆ. ಇವರೆಲ್ಲ ಸಿನಿ ಪರಿಶ್ರಮದಲ್ಲಿ ಕಲಾ ಮಹಾತಾಯಿಗೆ ಸೇವೆ ಸಲ್ಲಿಸಿರೋರು. ಮೊದ್ಲೆಲ್ಲ ಸಿನಿಮಾ ಆಕ್ಟರ್ಸ್ ಅಂತ ಹೇಳಿದ್ರೆ ಆ ಕಲಾ ಮಹಾತಾಯಿಗೆ ಸೇವಕರು ಅಂತ ಕರ್ಕೊಂಡು ಅವರ ಒಂದು ಕಲೆನ ಅವರು ಮೇಲೆ ಎತ್ತಿ ನಿಲ್ಲಿಸ್ತಾ ಇದ್ರು. ನಾಟಕ ರಂಗದಿಂದ ಬಂದಿರೋ ಇವರು ಕಳಾತಾಯಿಯ ಮಕ್ಕಳಾಗಿ ಸೇವೆ ಸಲ್ಲಿಸಿ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ಮನಸ್ಸನ್ನ ಗೆದ್ದಿದ್ದಾರೆ. ಮೊದ್ಲೆಲ್ಲ ಇವರು ಕಲಾಮತಾಯಿಯ ಸೇವೆ ಮಾಡ್ತಾ ಇದ್ರು. ಈಗ ಫಿಲ್ಮ್ ಆಕ್ಟರ್ಸ್ ಅಂದ್ರೆ ಬರೀ ಬಿಸ್ನೆಸ್ ಆಗ್ಬಿಟ್ಟಿದೆ. ಈಗಿನ ಸಿನಿ ಇಂಡಸ್ಟ್ರಿಯಲ್ಲಿ ಯಾವ ತರ ಇದೆ ಅಂದ್ರೆ, ಒಬ್ರು ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಡೈಲಾಗ್ ಅವ್ರದಲ್ಲ, ಫೈಟಿಂಗ್ ಅವ್ರದಲ್ಲ, ವಾಯ್ಸ್ ಅವ್ರದಲ್ಲ, ಕಾಸ್ಟ್ಯೂಮ್ಸ್ ಅವ್ರದಲ್ಲ, ಹಲವಾರು ಜನದ ಟ್ಯಾಲೆಂಟ್ ನ ತಗೊಂಡು ಒಬ್ರು ರೆಪ್ರೆಸೆಂಟ್ ಮಾಡಿ ಅವ್ರ ಹೆಸರು ತಗೊಳ್ತಿದ್ದಾರೆ. ಅವರನ್ನೇ ನಾವು ಅಭಿಮಾನಿಗಳು ಆಗ್ಬೇಕು, ಇಲ್ಲ ಅನ್ನಲ್ಲ. ಬಟ್ ಹುಚ್ಚು ಅಭಿಮಾನಿಗಳು ಅಂತಾರಲ್ವಾ, ಆ ತರ ಆಗ್ಬಾರ್ದು. ಅಭಿಮಾನ ಇರ್ಬೇಕು. ನಮಗೆ ಆಶ್ರಯ ಕೊಡ್ತಿರೋ ಕನ್ನಡಾಂಬೆ ಮೇಲೆ ಇರ್ಬೇಕು. ಹಗಲು ರಾತ್ರಿ ನಮ್ ದೇಶ ಕಾಯ್ತಿರೋ ಸೈನಿಕರ ಮೇಲೆ ಇರ್ಬೇಕು. ಕಷ್ಟಪಟ್ಟು ಬೆಳೆ ಬೆಳೆಸಿ ನಮಗೆ ಅನ್ನ ಕೊಡ್ತಿರೋ ರೈತರ ಮೇಲೆ ಇರ್ಬೇಕು. ನಮ್ಮನ್ನ ಹುಟ್ಟಿಸಿ ಬೆಳೆಸಿರೋ ತಂದೆ ತಾಯಿಗಳ ಮೇಲೆ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ನಾವು ಒಬ್ಬ ಆಕ್ಟರ್ ಅಥವಾ ಆಕ್ಟ್ರೆಸ್ ನ ಅಭಿಮಾನಿಗಳಾಗ್ಬಿಟ್ಟು ಅವ್ರ ಫ್ಯಾಮಿಲಿ ವಿಷಯ, ಅವ್ರ ಪರ್ಸನಲ್ ವಿಷಯಕ್ಕೆ ನಾವು ತಲೆ ಹಾಕಕ್ ಹೋಗ್ತೀವಿ. ಇಲ್ಲ ಆಗಿರೋದು ಒಂದ್ ಸೇಮ್ ಸಿಚುವೇಶನ್. ನಿಮ್ ಫ್ಯಾಮಿಲಿನ ನೀನ್ ನೋಡ್ಕೊಳಪ್ಪ ಅಂತಂದ್ರೆ, ದರ್ಶನ್ ಅವ್ರ ಪರ್ಸನಲ್ ಮ್ಯಾಟರ್ಸ್ ಅಲ್ಲಿ ಇಂಟರ್ಫಿಯರ್ ಆಗಿ ಒಬ್ಬ ಪ್ರಾಣನೇ ಕಳ್ಕೊಂಡ. ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ದರ್ಶನ್ ಅವರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಹಾಗೆ ಒಂದ್ ಕೆಲವರು ಹುಚ್ಚು ಅಭಿಮಾನಿಗಳು ಇದ್ದಾರೆ. ನಿಮ್ಮ ಅಭಿಮಾನಿ ಆಗಿ ಮನನೊಂದು ನಾನ್ ಕೇಳ್ತಿರುವ ಪ್ರಶ್ನೆ, ಈ ಹುಚ್ಚು ಅಭಿಮಾನಿಗಳು ನೀವ್ ಏನ್ ಮಾಡಿದ್ರು ಕಣ್ಮುಚ್ಕೊಂಡು ಸರಿ ಅಂತ ಹೇಳ್ತಾರೆ. ಅವರು ನಿಮ್ನ ನೋಡಿ ಏನ್ ಕಲಿತಾ ಇದ್ದಾರೆ? ನಿಮ್ನ ಸುಮ್ನೆ ಹಾಗೆ ಫಾಲೋ ಮಾಡ್ತಾ ಇದ್ದಾರೆ? ಏನ್ ಸಂದೇಶ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ಅವ್ರ ಮೇಲೆ ಒಂದು ಕೊಲೆ ಆರೋಪ ಬಂದಿದೆ. ಅದು ಸತ್ಯನೋ ಅಥವಾ ಅಲ್ವೋ ಅನ್ನೋದನ್ನ ನ್ಯಾಯಾಲಯ ತೀರ್ಪು ಮಾಡುತ್ತೆ. ಆದ್ರೆ ಈ ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಎಲ್ಲ ಗಲಾಟೆ ಮಾಡೋದು ಏನಕ್ಕೆ, ಏನ್ ಸಾಧಿಸ್ಬೇಕಂತ? ಅವರು ಕೊಲೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬ ವ್ಯಕ್ತಿ ಸತ್ತಿರೋದು ಮಾತ್ರ ನಿಜ. ಸತ್ತಿರೋ ವ್ಯಕ್ತಿ ಬಗ್ಗೆ ಒಂಚೂರು ಸಿಂಪತಿ ಇಲ್ದೆ ಹೊರಗಡೆ ಪೊಲೀಸ್ ಸ್ಟೇಷನ್ ಮುಂದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಗಲಾಟೆ ಮಾಡ್ತಾ ಇದ್ದೀರಾ. ಇದೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಒಬ್ಬ ಮನುಷ್ಯ ಸತ್ತಿದಾನೋ ಅಥವಾ ನಮ್ಮಲ್ಲಿರೋ ಮನುಷ್ಯತ್ವ ಸತ್ತೋಗಿದೆಯೋ ಗೊತ್ತಾಗ್ತಾ ಇಲ್ಲ. ಮಾಧ್ಯಮದವರು ಹೇಗಿದ್ದಾರೆ ನೋಡಿ, 128 ಸಲ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಆ ಮಹಾನುಭಾವ ಯಾರು ಅಂತ ಮಾತ್ರ ಹೇಳ್ತಾ ಇಲ್ಲ. ಬಾಯಿ ಬಿಡ್ಬೇಕಾಗಿರೋ ಕಡೆ ಮಾತ್ರ ಬಾಯಿ ಬಿಡಲ್ಲ. ಅನವಸರ ಆಗಿರೋ ವಿಷಯದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬಾಯಿ ಬಡ್ಕೊಳ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ಬಿಟ್ಟು ಗಲಾಟೆ ಮಾಡೋದು, ತನಿಖೆ ನಡಿಬೇಕಾದ್ರೆ ಕಾಲ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಎಲ್ಲ ಬಿಟ್ಬಿಟ್ಟು ಅವ್ರನ್ನ ಅವ್ರ ಡ್ಯೂಟಿ ಕರೆಕ್ಟ್ ಆಗಿ ಮಾಡೋದ್ ಬಿಡಿ, ಸತ್ಯ ಹೊರಗೆ ಬಂದೇ ಬರುತ್ತೆ. ಎಲ್ಲ ವಿಷಯಗಳ ಮಧ್ಯೆ ದರ್ಶನ್ ಅವ್ರ ಮಗ ವಿನೀಶ್ ಅವರು ಒಂದ್ ಸ್ಟೋರಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ಬೈತಿದ್ದಾರೆ ಅಂತ. ಅಲ್ಲಿ ಬೈದ್ರೆ ನ್ಯಾಯ ಸಿಗಲ್ಲ. 15-16 ವರ್ಷದ ಹುಡುಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹೋಗ್ಬಿಟ್ಟು ಬೈದು ಅವ್ರಿಗೆ ಮನ ನೋಯಿಸಿದ್ರೆ ಇಲ್ಲಿ ನ್ಯಾಯ ಸಿಗಲ್ಲ. ಹಾಗೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದಾರಲ್ವಾ, ಅವ್ರ ತಂದೆ ತಾಯಿ, ಅವರ ಹೆಂಡತಿ, ಇನ್ನು ಹೊರಗಡೆ ಬರ್ದೇ ಇರೋ ಮಗುನೂ ಇದೆ ಅವ್ರ ಹೊಟ್ಟೆಯಲ್ಲಿ, ಅವ್ರಿಗೆಲ್ಲರಿಗೂ ನ್ಯಾಯ ಸಿಗ್ಬೇಕು. ಈ ದೇಶದಲ್ಲಿ ಸೆಲೆಬ್ರಿಟೀಸ್ ಒಂದು ಕಾನೂನು, ರಾಜಕಾರಣಿಗಳಿಗೊಂದು ಕಾನೂನು, ದುಡ್ಡು ಇರೋರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಅಂತ ಆಗ್ಬಿಟ್ರೆ ಈ ವ್ಯವಸ್ಥೆ ಮೇಲಿರೋ ನಂಬಿಕೆನೆ ಹೊರಟೋಗ್ಬಿಡುತ್ತೆ. ದೇಶದಲ್ಲಿ ಕರ್ನಾಟಕಕ್ಕೆ ಪ್ರತ್ಯೇಕವಾದ ಅಭಿಮಾನ ಇದೆ. ರಾಜಕಾರಣಿಗಳು, ಸೆಲೆಬ್ರಿಟೀಸ್ ಆಗ್ಲಿ, ಪೊಲೀಸ್ ಅವರು ಈ ವಿಷಯನ ನೆನ್ಪಿಟ್ಕೊಂಡು ನಮ್ ರಾಜ್ಯದ ಮಾನ ಮರ್ಯಾದೆ ತೆಗಿಬಾರ್ದು ಅಂತ ಕೇಳ್ಕೊಳ್ತೀನಿ.